ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಇದ್ರದ್ದು ಸ್ಟಿಚಿಂಗು ಕೂಡ ತೋರಿಸ್ತೀನಿ. ಯಾಕಂದ್ರೆ ಬ್ಯಾಕಲ್ಲೂ ಕೂಡ ನಾನು ಯಾವತ್ತೂ ತೋರಿಸ್ತಾ ಇರೋದೊಂದು ಡಿಸೈನ್ ಇದೆ, ಅವರೇ ಕಳಿಸಿರೋದು. ಮತ್ತೆ ತೋಳಿಗೂ ಕೂಡ ಡಿಸೈನ್ ಮಾಡ್ತಾ ಇದ್ದೀನಿ. ಏನು ಇದನ್ನ ಯೂಸ್ ಮಾಡಿಕೊಂಡು ತೋಳು ಕೂಡ ಡಿಸೈನ್ ಆಗ್ತಾ ಇದೆ, ಎರಡೂ ಕೂಡ ಡಿಸೈನ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ತೋಳಿಂದು ಡಿಸೈನ್ ಹಾಕ್ತೀನಿ, ಮತ್ತೆ ಬ್ಯಾಕಿಂದು ಡಿಸೈನ್ ಹಾಕ್ತೀನಿ. ಇಲ್ಲಿ ನಾನು ತೋಳಿಗೆ ನೋಡ್ತಾ ಇರ್ಬೋದು ನೀವು, ಫ್ಲವರ್ಸ್ ಬಂದು ಈ ರೀತಿ ಇರೋದ್ರಿಂದ ನಾವು ಈ ರೀತಿನೇ ಕಟ್ ಮಾಡ್ಕೊಬೇಕು. ಮತ್ತೆ ಇನ್ನೊಂದು ಹೇಳ್ಬೇಕು, ನಾನು ಫುಲ್ಲು ಹಿಂಗೆ ತಗೊಂಡು ಕಟ್ ಮಾಡ್ತೀನಿ. ಇಲ್ಲಿ ನಾನು ತೋಳಿಗೆ ಡಿಸೈನ್ ಮಾಡೋಕ್ಕೆ ಮತ್ತೆ ಡೋರಿಗೆ ಎಲ್ಲ ಸೇರಿ ಬ್ಯಾಕಲ್ಲಿ ಥ್ರೆಡ್ ಪೈಪಿಂಗ್ ಕೊಡಬೇಕು. ಇದಕ್ಕೆ ಅಂದರೆ ಥ್ರೆಡ್ ಪೈಪಿಂಗ್ಗೆ ಹೈಲೈಟ್ ಮಾಡ್ತಾ ಇರೋದು ನಾವು. ಹಂಗಾಗಿ ಇದನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊತೀನಿ. ಹಂಗಾಗಿ ನಾನು ಸ್ಯಾರಿನಲ್ಲಿ, ಇದು ಬಂದು ಸ್ಯಾರಿ, ಫುಲ್ಲು ಸ್ಯಾರಿ ಈ ಥರ ಇದೆ, ಇಷ್ಟನ್ನ ಹರ್ಕೊಂಡಿದ್ದೆ. ಅವ್ರು ಏನು ಡಿಸೈನ್ ಕೇಳ್ತಾರೋ ಅದಕ್ಕೋಸ್ಕರ ನಮಗೆ ಬೇಕೇ ಆಗುತ್ತೆ. ಇಷ್ಟು ನಾನು ಹರ್ಕೊಂಡಿದ್ದೆ ಇದು ಬ್ಲೌಸ್ ಪೀಸು. ಈಗ ತೋಳಿಗೆ ನಾನು ಹಿಂಗೆ ಕಟ್ ಮಾಡ್ಕೊತೀನಿ. ಅಂದರೆ ಈಗ ಬಾರ್ಡರ್ ಬೇಕಲ್ವಾ ನನಗೆ, ಹಂಗಾಗಿ ಇಲ್ಲಿಂದನೇ ಕಟ್ ಮಾಡ್ಕೊಳ್ಳೋಣ. ಆ ತೋಳಿಗೆ ನಾನು ಅವರಿಗೆ ಬೇಕಾಗಿರೋದು 10 ಇಂಚು, ತೋಳಿನ ಉದ್ದ 10 ಇಂಚು ಬೇಕು. ನಾನಿಲ್ಲಿ 11 ಇಂಚನ್ನು ತಗೊತೀನಿ. 1 ಇಂಚು ಮಾರ್ಜಿನ್ಗೋಸ್ಕರ 11 ಇಂಚು ನಾನಿಲ್ಲಿ ಕಟ್ ಮಾಡ್ಕೊತೀನಿ. ಲೈನಿಂಗ್ ಒಂದು ಸ್ವಲ್ಪ ಜಾಸ್ತಿ ನಾನು ಕಟ್ ಮಾಡ್ಕೊತೀನಿ, ಯಾಕಂದರೆ ಇಲ್ಲಿ ತೋಳನ್ನು ನಾನು ರೆಡಿ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ತೋಳೊಂದು ಬಂದು 3/4 3/2 ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3/2ಗೆ, ಡೌನಿಂಗ್ ಬಂದು 3/2 ಮಾಡ್ಕೊತಾ ಇದ್ದೀನಿ. ಎಲ್ಲ ಬ್ಲೌಸಲ್ಲೂ ಸೇಮ್ ತೋರಿಸ್ತೀರಾ ಅಂದರೆ ಹೌದು, ಸೇಮೇ ಇರುತ್ತೆ, ಯಾವುದೇ ಚೇಂಜಸ್ ಇರಲ್ಲ. ಈ ಬ್ಲೌಸ್ ಕಟಿಂಗ್ ನಾನು ನಿಮಗೆ ತೋರಿಸಿಲ್ಲ, ಹಂಗಾಗಿ ತೋರಿಸ್ತಾ ಇದ್ದೀನಿ. ಮತ್ತು ಆರ್ಮೋಲ್ ರೌಂಡಿಂಗ್ ಏನಿರುತ್ತೆ ತೊಳೆದು ಅದೆಷ್ಟಾಯ್ತು ಅಷ್ಟು ನೋಡಿಕೊಂಡು ನೀಟಾಗಿ ಇಟ್ಕೊತೀನಿ. ಇಷ್ಟು ಬೇಕು ಅವ್ರಿಗೆ. ನೋಡಿ, +2 ಇಂಚಸ್ ಏನು ಬೇಕಾಗಿತ್ತು ಅಷ್ಟು ನನಗೆ ಕರೆಕ್ಟಾಗಿ ಸಿಗ್ತಾ ಇದೆ. ಈಗ ಇದನ್ನು ಕಟಿಂಗ್ ಮಾಡ್ಕೊತೀನಿ. ನಮಗೆ ತೋಳಿಗೆ ಯಾವುದೇ ಬಟ್ಟೆ ಕೊಡೋ ಅಷ್ಟು ಇಲ್ಲ, ಇದರೊಳಗೆ ಸಿಗುತ್ತೆ ನಮಗೆ. ಏನಿದ್ರು ಬಾಡಿ ಪಾರ್ಟ್ಗೆ ಕಟ್ ಮಾಡ್ಕೊಬೇಕಷ್ಟೇ. ಇಲ್ಲಿ ನಾನು ಏನು ಲೈನಿಂಗನ್ನು ಕಟ್ ಮಾಡಿಸ್ಕೊಂಬಂದಿದ್ದೀನಿ. ಉದ್ದ ತೋಳಗಾದ್ರೆ ನೋಡಿ ಈ ಕಡೆನೆ ಕಟಿಂಗ್ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊತೀನಿ, ಯಾಕಂದರೆ ಇದು ಲೈನಿಂಗ್ ಆಗಿರೋದ್ರಿಂದ ಮೇನ್ ಫ್ಯಾಬ್ರಿಕ್ ಒಂದು ಸ್ವಲ್ಪ ಏನು ಮಾಡಿದ್ದೀನಿ ನಾನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ 11:30 ನಾನು ಏನು ಮಾಡ್ತಾ ಇದ್ದೀನಿ, ಸ್ಟ್ರೈಟ್ ಕಟಿಂಗ್ ಮಾಡ್ಕೊತೀನಿ. ಯಾವುದೇ ಶೇಪ್ ತೆಗಿತಾ ಇಲ್ಲ. ಇಲ್ಲಿ ಈ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾನು ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ.
ಈಗ ನಾವು ಉಳಿದಿರೋ ಬಟ್ಟೆಯನ್ನು ನಾನಿಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ಇದು ಚೆಸ್ಟ್ ಬಂದು 10 ಇದೆ, ಬ್ಲೌಸಿನ ಉದ್ದ ಬಂದು 14. ನೋಡಿ ಚೆಸ್ಟ್ ಬಂದು 10 ಇಂಚ್ ಇದೆ, ಇದು 40 ಎದೆ ಸುತ್ತಳ್ತಿದ್ದು. ಮತ್ತೆ ಆರ್ಮೋಲ್ ತುಂಡ ತೋಳು ಅಂದ್ಬಿಟ್ಟು ನಾನು ಜಾಸ್ತಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ಕಡಿಮೆ ಮಾಡ್ತೀನಿ, 6 ಇಂಚ್ ತಗೊತೀನಿ. ಇಲ್ಲಿ ಬಂದು 6.25 ತಗೊಂಡಿದ್ದೆ ನಾನು, ಸಾರಿ 6 ಇದೆ, 6 ಇಂಚನ್ನೇ ನಾನಿಲ್ಲಿ ತಗೊತೀನಿ. ಮತ್ತೆ ಫ್ರಂಟ್ ಡೀಪ್ 7 ಇಂಚಸ್ ಇದೆ, 7 ಇಂಚಸ್ ಅನ್ನೇ ತೆಗೆದುಕೊಳ್ಳೋಣ. ಬ್ಯಾಕ್ ಲೆಂತ್ ನೋಡಿ 14 ಇಂಚ್ ಐತೆ, 14 ಇಂಚೆ ನಾನು ತಗೊಂತೀನಿ ಬ್ಯಾಕ್ ಲೆಂತ್. ಡೀಪ್ ಬಂದು 9 ಇಂಚ್ ಇದೆ, 9.25 ಡೀಪ್ ಅನ್ನ ಕೊಟ್ಕೊಳ್ಳೋಣ. ಈಗ ಉದ್ದ ಬ್ಯಾಕ್ ಲೆಂತ್ ಗೊತ್ತಾಯ್ತು, 14, 15ಕ್ಕೆ ನಾನಿಲ್ಲಿ ಏನ್ ಮಾಡ್ತೀನಿ 15 ಇಂಚ್ ತಗೊಂಡ್ಕೊಂಡು ಒಂದು ಲೈನ್ ಅನ್ನ ಎಳೆಯೋಣ. ಮತ್ತೆ ಇದು ಬ್ಯಾಕ್ ಅಲ್ಲಿ ಡಿಸೈನ್ ಆಗಿರೋದ್ರಿಂದ ನಾನು 2 ಇಂಚನ್ನ ತೆಗೆದುಕೊಂತಾ ಇದ್ದೀನಿ. ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ತೀನಿ, ಹಂಗಾಗಿ 2 ಇಂಚು ನೆಕ್ಕಿಗೆ, 2 ಇಂಚು, 3 ಇಂಚು ಶೋಲ್ಡರ್ಗೆ, ಟೋಟಲ್ ಆಗಿ 5 ಇಂಚಸ್ ಅನ್ನ ತೆಗೆದುಕೊಂತಾ ಇದ್ದೀನಿ. ಇನ್ನೊಂದು 1/2 ಇಂಚ್ ಈ ಕಡೆ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ. ಇಲ್ಲಿ ಬಂದು ನೀವು ಕೇಳಿದ್ದೀರಾ, ಕೆಲವ್ರು ಕೇಳ್ತೀರಾ ಇಲ್ಲಿ ಜಾಸ್ತಿ ತೆಗೆದುಕೊಳಲ್ಲ ಕೆಲವೊಂದು ಟೈಮ್ ಅಂತ. ಎಲ್ಲಕ್ಕೂ ಏನು ಬೇಡ ನೋಡಿ, 6 ಇಂಚಸ್ ಏನಿದೆ 6 ಇಂಚಸ್ಗೆ ಹಿಂಗ್ ಮಾಡ್ಕೊಳ್ಳಿ. ಆದ್ರೆ ನಾನಿಲ್ಲಿ ಏನು 1/2 ಇಂಚ್ ಹಾಕಿದ್ದೀನಿ, ನೀವು ಅಲ್ಲಿಗೆ ಎಳ್ಕೊಬೇಕಾಗುತ್ತೆ. ಇಲ್ಲಿಗೆ ಹಾಕೊಂಡಿದೀವಿ, ಇಲ್ಲಿಗೆ ಹಾಕೊಂಡು ನೀವು ಫುಲ್ ಹಿಂಗ್ ಕೊಟ್ಕೊಳ್ಳೋಣ. ಚೆಸ್ಟ್ ಬಂದು 9.25 ತೆಗೆದುಕೊಂತೀನಿ, 1/2 ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ. 10 ಇಂಚ್ ಇರೋದನ್ನ 9.25 ಮಾಡ್ತಾ ಇದ್ದೀನಿ, ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಮತ್ತೆ ಇದು ಬಂದು ನಾವು ಕಡಿಮೆ ತೆಗೆದುಕೊಂಡ್ವಿ ಅಂತ ಅಂದ್ವಲ್ವಾ, ನೋಡಿ ನೀಟಾಗಿ ಒಂದು ಶೇಪ್ ಅನ್ನ ಕೊಟ್ಕೊಂಡ್ಬಿಡಿ. ಈ ತರ ಇಲ್ಲಿಗೆ ತಗೊಂಬೇಡಿ, ಇಲ್ಲಿಗೆ ತಗೊಳೋದು ಏನಕ್ಕೆ ಅಂತ ಅಂದ್ರೆ ನೋಡಿ, ಒಂದು ಕಾಲ್ಗೆ ಆರಾಮಾಗಿ ನೀವು ಆ ತರ ಶೇಪ್ ಕೊಟ್ಟಾಗ ನೋಡಿ, ನಾನು ಒಂದು ಕಾಲ್ ಈ ಮೂಲೆಯಿಂದ ಒಂದು ಕಾಲ್ಗೆ ಆರಾಮಾಗಿ ನಮಗೆ ಸಿಗುತ್ತೆ. ತೋರಿಸ್ತೀನಿ ನೋಡಿ. ಈ ಬ್ಲಾಕ್ ಕಲರ್ದು ನಾನು ಏನ್ ಎಳೆದಿದ್ದೀನಿ ಅದು ಒಂದು ಕಾಲು, ಇದು ಬಂದು 1.25, ಒಂದು ಕಾಲಿಂದ ನಂದು ಏನಿದೆ ಅದು ಕರೆಕ್ಟ್ ಆಗಿ ನನಗೆ ಸಿಗ್ತಾ ಇದೆ. ನೋಡಿ ನಾವೇನ್ ಲೈನ್ ಎಳ್ಕೊಂಡಿದ್ದೆ, ಇನ್ನೊಂದ್ಸಲ ತೋರಿಸ್ತೀನಿ. ಆ ಮಾರ್ಕಿಂದ ಒಂದು ಕಾಲ್ಗೆ ಕರೆಕ್ಟ್ ಆಗಿ ನಾನು ಮಾರ್ಕನ್ನ ಎಳ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಮಾರ್ಕ್ ಹಾಕೊಂಡು ಹಾಕೊಬಹುದು. ಇದನ್ನ ಯಾಕೆ ಹಾಕೊಂತೀವಿ ಅಂತಂದ್ರೆ, ನೀವು ಈ ಲೈನ್ಗೆ ಇಲ್ಲಿಂದ ಒಂದು ಕಾಲ್ಗೆ ಹಿಂಗ್ ಮಾಡ್ಬಿಟ್ರೆ ಈ ಪಾರ್ಟ್ ತುಂಬಾ ಚಿಕ್ಕದಾಗ್ಬಿಡುತ್ತೆ. ಹಂಗಾಗಿ ಇಲ್ಲಿಗೆ ಹಾಕೊಬೇಕು. ನೀವು ಶೋಲ್ಡರ್ ಚಿಕ್ಕದಾಗಿ ತಗೊಂಡಾಗ ಸುಮ್ನೆ ಗೆರೆ ಎಳ್ಕೊಳ್ಳಿ, ಅಲ್ಲಿಂದ ಒಂದು ಕಾಲ್ಗೊಂದು ಮಾರ್ಕ್ ಹಾಕ್ಬಿಟ್ಟು ಇಲ್ಲಿಂದ ಬಂದು ಈ ತರ ನೀಟಾಗಿ ಒಂದು ಶೇಪ್ ಅನ್ನ ಕೊಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಶೋಲ್ಡರ್ ಚಿಕ್ಕದಾಗಿ ತಗೊಂಡ್ರು ಕೂಡ ಆರ್ಮೋಲ್ ಅನ್ನ ಸಾರಿ ಫ್ರೆಂಡ್ಸ್ ಹುಷಾರಿಲ್ಲ, ಅವಾಗ ಆರ್ಮೋಲು ಕಡಿಮೆ ಅನ್ಸಲ್ಲ, ನಿಮ್ಗೆ ಟೈಟ್ ಅನ್ಸಲ್ಲ. ಹಂಗಾಗಿ ಇಲ್ಲಿ 1/2 ಇಂಚ್ ಆಲ್ರೆಡಿ ನಾವು ಕಡಿಮೆಯನ್ನ ತೆಗೆದುಕೊಂಡಿದ್ದೀವಿ. ಇಲ್ಲಿಂದ ಡೀಪ್ ಬಂದು ನಾನು ಅವ್ರದ್ದು 9 ಇದೆ, 9.25 ಇಡ್ತೀನಿ. ಯಾಕಂದ್ರೆ 1/2 ಇಂಚ್ ನಮ್ದು ಸ್ಟಿಚಿಂಗಿಗೆ ಹೋಗುತ್ತೆ. ಹಂಗಾಗಿ ನಾನು ಇಲ್ಲಿ ಬ್ಯಾಕ್ ಅಲ್ಲಿ ಡಿಸೈನ್ ಮಾಡ್ತೀನಿ, ನಾನು ನಿಮಗೆ ತೋರಿಸ್ತೀನಿ. ಬ್ಯಾಕ್ ಡಿಸೈನು ಕೂಡ ತೋರಿಸ್ತೀನಿ, ಸಿಂಪಲ್ ಆಗಿದೆ, ಅದರ ಡಿಸೈನ್ ಅನ್ನ ನಾನು ತೋರಿಸ್ತೀನಿ. ಕ್ಯಾನ್ವಾಸ್ ಅಲ್ಲಿ ಕಟ್ ಮಾಡ್ಕೊಬೇಕು ನಾವು, ಏನ್ ಡಿಸೈನ್ ಮಾಡ್ತೀವಿ ಅದನ್ನ. ಮತ್ತೆ ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ತಗೊಂತೀನಿ ಫ್ರೆಂಡ್ಸ್, ಯಾಕಂದ್ರೆ ಆ ಡಿಸೈನ್ ಏನ್ ಮಾಡ್ತಾ ಇದೀವಿ ಇಲ್ಲಿ ಬಂದು ಹುಕ್ ತರ ಇದ್ರ ತರ ಬರುತ್ತೆ. ನೋಡಿ ಫ್ರೆಂಡ್ಸ್, ಇನ್ನೂ ಒಂದ್ ಸ್ವಲ್ಪ ಎಕ್ಸ್ಟ್ರಾ ತಗೊಂತೀನಿ. ಯಾಕಂದ್ರೆ ಬ್ಯಾಕಲ್ಲಿ ಕಟ್ಟಿಂಗ್ ಮಾಡಿ ಈ ತರ ಹೇಳಿದ್ದಾರೆ, ಅದು ಈ ತರ ಬರುತ್ತಲ್ಲ ಡಿಸೈನು. ಕಟಿಂಗ್ ಮಾಡಿ ಈ ತರ ಫುಲ್ಲು ಕೊಟ್ಟು ಈ ತರ ಪಟ್ಟಿ ಬರುತ್ತಲ್ಲ ಈ ತರ ಇಡಬೇಕು. ಹಂಗಾಗಿ ನಾನು ಇನ್ನೂ ಒಂದ್ ಸ್ವಲ್ಪ ಜಾಸ್ತಿನೇ ತಗೊಂತಾ ಇದ್ದೀನಿ, ಯಾಕಂದ್ರೆ ಇಲ್ಲಿ ಹೋಗ್ಬಿಡುತ್ತೆ, 1/2 ಇಂಚ್ ಫುಲ್ಲು ಹೋಗುತ್ತೆ. ಹಂಗಾಗಿ ಇನ್ನು ಸ್ವಲ್ಪ
ಎಕ್ಸ್ಟ್ರಾ ತೊಗೊತೀನಿ. ಇಲ್ಲಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್, ಯಾಕಂದರೆ ಆಮೇಲೆ ಕಡಿಮೆ ಆಗ್ಬಿಟ್ರೆ ತುಂಬ ಚಿಕ್ಕದಾಗ್ಬಿಡುತ್ತೆ. ಹಂಗಾಗಿ ನಾನು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಮುಂದಕ್ಕೆ ಹೋದೆ. ಇಲ್ಲಿ ಇಷ್ಟು ಹೋಗುತ್ತೆ, ಇಷ್ಟು ಹೋಗುತ್ತೆ ಸಿಂಗಲ್ ಇದಕ್ಕೆ ಪಟ್ಟಿಗೆ ಅಂದ್ಬಿಟ್ಟು ಇಷ್ಟು ಹೋಗುತ್ತೆ. ಈಗ ನೋಡೋಣ, ಈಗ 5 ಇಂಚ್ ಸಿಗುತ್ತಾ ಒಂದ್ಸಲ ಚೆಕ್ ಮಾಡೋಣ. ನೀವೇನಾದರೂ ಅಕಸ್ಮಾತ್ ಈ ಡಿಸೈನ್ ಮಾಡ್ತೀನಿ ಅಂದರೆ ಬ್ಯಾಕ್ ಪಾರ್ಟಲ್ಲಿ ನೋಡಿ ಕರೆಕ್ಟಾಗಿ 5 ಇಂಚು ನನಗೀಗ ಏನು ಬೇಕೋ ಅದು ಸಿಗ್ತಾಯಿದೆ. 5 ಇಂಚು ಇದನ್ನು ಬಿಟ್ಟು ಇದು ಲೆಕ್ಕಕ್ಕಿಲ್ಲ, 5 ಇಂಚ್ ಕರೆಕ್ಟಾಗಿ ಸಿಗ್ತಾಯಿದೆ. ಇಲ್ಲಿಂದನೂ ಕೂಡ ನಂದು 1 ಕಾಲ್ಗೆ, ಅವಾಗ ಇನ್ನೂ ಒಂದು ಸ್ವಲ್ಪ ಈ ಕಡೆಗೆ ಬರಬೇಕಲ್ವಾ, 1/2 ಇಂಚು. ಓಕೆ, ಕರೆಕ್ಟಾಗಿ ಸಿಗ್ತಾಯಿತ್ತು. ಯಾಕಂದರೆ ನಾನು ಇದು 1/2 ಇಂಚು ಡಿಸೈನ್ಗೆ ಏನ್ಬಿಟ್ಟು ಕಟ್ ಮಾಡ್ತೀವಿ ಸೆಂಟ್ರಲ್ಲಿ ಬ್ಯಾಕಲ್ಲಿ, ಹಂಗಾಗಿ ಇದು ಬೇಕು. ಅಷ್ಟನ್ನು ತೆಗೆದುಕೊಂಡಿದ್ದೀನಿ. ಇದು ಕ್ಯಾನ್ವಾಸನ್ನು ಎಡ್ಜಿಗೆ ಇದನ್ನು ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಬರುತ್ತದು. ಮತ್ತು ಇವ್ರದ್ದು ಇನ್ನೊಂದು ಹೇಳಬೇಕು, ಯಾವುದೇ ಒಂದು ಹೆವಿ ಚೆಸ್ಟ್ ಆ ಥರ ಏನಿಲ್ಲ, ನಾರ್ಮಲ್ ಚೆಸ್ಟ್ ಇರೋದ್ರಿಂದ ನಾನು 2.5 ಎಕ್ಸ್ಟ್ರಾ ತೊಗೊತೀನಿ ಅಷ್ಟೇ, ಸಾಕಾಗುತ್ತೆ. ನೀಟಾಗೂ ಕೂಡ ಬರುತ್ತೆ. ಮತ್ತು ಸೈಡಲ್ಲೆಲ್ಲ ಎಕ್ಸ್ಟ್ರಾ ಏನು ತೆಗೆದುಕೊಳ್ಳಲ್ಲ ಫ್ರೆಂಡ್ಸ್, ನಾರ್ಮಲ್ಲಾಗೆ ತೊಗೊತೀನಿ. ಚೆಸ್ಟ್ ಬಂದು 10 ಇಂಚ್ ಇರೋದ್ರಿಂದ 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಬೇಕಾಗುತ್ತೆ. 10ವರೆಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, 10ವರೆ, 10 ಇಂಚ್ ತೊಗೊಬೇಕಾಗಿತ್ತು, 1/2 ಇಂಚ್ ಲೂಸಿಂಗ್ ತೊಗೊಂಡಿದ್ದೀನಿ. ಪ್ಲಸ್ 2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಯಾವುದೇ ಎಕ್ಸ್ಟ್ರಾ ಅಂತ ಏನು ತಗೊಂಡಿಲ್ಲ. ಬೆಲ್ಟ್ ಪಟ್ಟಿ ಬಂದು 3.5 ಇಂಚಿಗೆ ಬೆಲ್ಟ್ ಪಟ್ಟಿ ಇಡ್ತಾ ಇದ್ದೀನಿ. ಬ್ಲೌಸಿನ ಲೆಂತ್ ಬಂದು 14 ಇತ್ತು, 15, 16, 16ವರೆ ಕುಟ್ಕೊಬೇಕು. 14 ರೆಡಿ, 15, 16, 16ವರೆ ನೋಡಿ. ಪ್ಲಸ್ 2 ಇಂಚಸ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. 2.5 ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇಲ್ಲಿ ಬಂದು ಫ್ರಂಟಲ್ಲಿ 2.5 ಎಕ್ಸ್ಟ್ರಾ ತಗೊತಾ ಇದ್ದೀನಿ. ಶೋಲ್ಡರ್ 3 ಇಂಚು ಕಾಮನ್ ಆಗಿ. ಟೋಟಲ್ ಆಗಿ ನಾನು ಇಲ್ಲೂ ಕೂಡ 6 ಇಂಚಿಗೆ ಬರೋ ಥರ ಆರ್ಮೋಲನ್ನು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊತೀನಿ. ಇಲ್ಲಿ ಸ್ವಲ್ಪ ಇಲ್ಮಲ್ಲ, ಇಲ್ಲಿ 6 ಇಂಚ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿ 1 ಕಾಲ್ಗೆ ನೋಡಿ 1 ಪಾಯಿಂಟ್ ಅಷ್ಟು ಕೆಳಗಡೆಗೆ ಹೋಗೋ ಥರ ನೋಡ್ಕೊಳ್ಳಿ, ತೊಂದರೆ ಇಲ್ಲ. ಡೀಪ್ ಬಂದು 7 ಇಂಚಸ್. ಬೆಲ್ಟ್ ಪಟ್ಟಿ ಬಂದು 3.5. ಇಲ್ಲಿ ಯಾವುದು ಎಕ್ಸ್ಟ್ರಾ ಅಂತ ಏನು ಕಟಿಂಗ್ ಮಾಡ್ತಾ ಇಲ್ಲ. ಫಸ್ಟ್ ಮಾರ್ಕ್ ಬಂದು 3 ಇಂಚ್ ಒಂದು, 2 ಮುಕ್ಕಾಲ್ಗೆ ಒಂದು, ಮಧ್ಯಕ್ಕೆ 3 ಇಂಚು ಹೈಟು. ಮತ್ತು ಇದು ಅಷ್ಟೇ, ಇಲ್ಲಿ 1/2 ಇಂಚ್ ಏನಿದೆ ಅದು ನೀವು ತೆಗೆದುಕೊಳ್ಳಿ. ಮತ್ತು ಇಲ್ಲಿ 5.5 ಏನಿದೆ ಇಲ್ಲಿ ಮಾರ್ಕ್ ಹಾಕ್ಬಿಟ್ಟು ಈ ರೀತಿ ತೆಗೆದುಕೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನಾನು ಸೈಡಲ್ಲೂ ಯಾವುದೇ ಕಟಿಂಗ್ ಏನು ಮಾಡ್ತಾ ಇಲ್ಲ.
ಎಲ್ಲೂ ಯಾವುದನ್ನು ಕೂಡ ನಾನು ಎಕ್ಸ್ಟ್ರಾ ಅಂತ ಕಟ್ ಮಾಡಿ ತೆಗ್ದಿಲ್ಲ, ಯಾಕಂದರೆ ನಾವು 2.5 ಇಂಚ್ ತೆಗ್ದಿರೋದ್ರಿಂದ ಅಷ್ಟು ಬೇಕಾಗುತ್ತೆ. ಹಂಗಾಗಿ ನೋಡಿ ಬೆಡ್ಪಟ್ಟಿ ನಮ್ಗೆ ಇಷ್ಟು ಆಗಲ್ಲ, ಬೇಡ. ಏನು ಡಾಟ್ ಪಾಯಿಂಟ್ ತೆಗಿತೀವಿ ಅಷ್ಟನ್ನು ತೆಗೆದುಕೊಂಡ್ರೆ ಓಕೆ ಆಗುತ್ತೆ. ಇಲ್ಲಿ ಬ್ಯಾಕಲ್ಲಿ ನಮಗೆ ಕ್ಯಾನ್ವಾಸ್ ಆ ಥರದ್ದು ಏನೂ ಬೇಕಾಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಕ್ಯಾನ್ವಾಸ್ ಕೊಡೋದಕ್ಕೆ, ಯಾಕಂದರೆ ಕ್ಯಾನ್ವಾಸನ್ನು ಮೈನ್ ಬಟ್ಟೆಗೆ ಅಟ್ಯಾಚ್ ಮಾಡಿಬಿಡ್ತೀವಿ, ಹಂಗಾಗಿ ಏನು ಬೇಡ. ಹಾಗಾಗಿ ನಾನು ಇನ್ನೊಂದು ಏನು ಬೆಡ್ ಪಟ್ಟಿ ಬೇಕೋ ಅದನ್ನ ಇಲ್ಲಿ ಕಟ್ ಮಾಡ್ಕೊತೀನಿ. ಮತ್ತೆ ಈ ಏನು ಡಿಸೈನ್ ಮಾಡ್ತಾ ಇದ್ದೀನಿ ತೋಳಿಗೂ ಕೂಡ ಒಂದು ಸ್ವಲ್ಪ ಒಂದು 1/2 ಇಂಚ್ ಎಕ್ಸ್ಟ್ರಾವನ್ನ ತಗೊಬೇಕು. ಆ ತೋಳಲ್ಲೂ ಕೂಡ ಮಧ್ಯ ಕಟ್ ಮಾಡ್ತಾ ಇದ್ದೀನಿ. ಹಂಗಾಗಿ ನೋಡಿ 2 ಬೆಡ್ ಪಟ್ಟಿ ಏನು ಬೇಕಾಗಿತ್ತು ಅದು ನನಗೆ 2 ಸಿಕ್ತು. ಸಾರಿ ಫ್ರೆಂಡ್ಸ್, ನೋಡಿ ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ. ಒಂದು 4 ಪೀಸ್ ಕೊಟ್ಕೊತಾ ಇದ್ದೀನಿ. ನೋಡಿ ತೋಳಿಗೆ 4 ಪೀಸ್ ಅಗಲದ್ದೇ ಸಿಕ್ತು. ನನಗೆ ಬೇಕಲ್ಲಿ ತೋಳಿಗೆ, ಯಾಕಂದ್ರೆ ಒಂದು 1/2 ಇಂಚ್ ಎಕ್ಸ್ಟ್ರಾ ತಗೊಬೇಕು. ಹಂಗಾಗಿ ನೋಡಿ ಇದನ್ನು ಫೋಲ್ಡ್ ಮಾಡಿಕೊಂಡು 3 ಫೋಲ್ಡ್ ಮಾಡಿ ಈ ಥರ ಮಾಡಿಕೊಂಡ್ರೆ ಏನು ರಿಂಗ್ ಪಟ್ಟಿಗೆ ರೆಡಿ ಆಯಿತು. ಈಗ ಇದನ್ನ ಇಟ್ಕೊಂಡು ನಾವು ಕಟ್ ಮಾಡ್ಕೊಳ್ಳೋಣ. ತೋಳು ರೆಡಿ ಆಯಿತು. ತೋಳಿಗೂ ಹೇಳ್ಬೇಕು ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಕೊಬೇಕಾಗತ್ತೆ. ನಾನು ಸ್ವಲ್ಪ ತಗೊಂಬೋದಾಗಿತ್ತು, ತೋಳಿಗೆ ಡಿಸೈನ್ ಮಾಡ್ತಿಬಿಟ್ಟೆ ನಾನು. ಆ ಡಿಸೈನು ಅಂತ ಮರ್ತೆ, ಸಾರಿ ಫ್ರೆಂಡ್. ಡಿಸೈನ್ ಅಂತ ಗೊತ್ತಿತ್ತು, ಆಮೇಲೆ ಅವ್ರದ್ದು ಇದ್ರೊಳಗೆ ನೋಡಿದ್ಕೆ ಆ ಥರ ಇತ್ತು. ಓಕೆ, ತೊಂದರೆ ಇಲ್ಲ, ಕೂಡ್ಸ್ಕೊಂಡ್ರೆ ಆಯಿತು. ಈಗ ಈ ಬಟ್ಟೆನ ಇಟ್ಕೊಂಡು ನಾನೇನು ಮಾಡ್ತೀನಿ, ಮೇನ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ.
ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ. ಡಿಸೈನ್ ಮಾಡಿದಾಗ ನಾವು ಯಾವ ರೀತಿ ಎಕ್ಸ್ಟ್ರಾ ತೊಗೊಬೇಕು, ಡಿಸೈನ್ ಬ್ಯಾಕ್ ಡಿಸೈನ್ ಆಗಿರ್ಬೋದು, ತೋಲ್ ಡಿಸೈನ್ ಆಗಿರ್ಬೋದು, ನಾವಿಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ. ಡಿಸೈನ್ ಮಾಡಬೇಕಾದ್ರೆ ತೋರಿಸ್ತೀನಿ, ನಿಮಗೂ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರೋ ಡಿಸೈನ್ ಅಂತಲೇ ಹೇಳ್ಬೋದು. ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು. ಯಾವ ರೀತಿ ಮಾಡ್ತೀನಿ ಅದನ್ನು ಡಿಸೈನ್ ಅಂತಲೂ ಕೂಡ ತೋರಿಸ್ತೀನಿ, ಬ್ಯಾಕು ಮತ್ತು ಫ್ರಂಟ್ ಎರಡಕ್ಕೂ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.